2022 ಕನ್ನಡ ಚಲನಚಿತ್ರರಂಗದ ಸುವರ್ಣ ವರ್ಷ. ಈ ವರ್ಷ ಕನ್ನಡ ಸಿನಿಮಾ ಹೊಸ ಇತಿಹಾಸ ಬರೆದಿತು. ಕತೆ, ಅಭಿನಯ ಮತ್ತು ಸಂಗೀತ ಆಲ್ ಟಾಪ್ ಕ್ಲಾಸ್. ಕನ್ನಡ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಹಿಟ್ಟಾಗಿ ಪ್ರೇಕ್ಷಕರ ಹೃದಯ ಗೆದ್ದವು. ನೀವು ಕನ್ನಡ ಸಿನಿಮಾ ಅಭಿಮಾನಿಯಾಗಿದ್ದರೆ ಅಥವಾ ಹೊಸದಾಗಿ ಈ ರಂಗಕ್ಕೆ ಬಂದವರಾಗಿದ್ದರೆ ಈ ಟಾಪ್ 10 ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾಗಳನ್ನು ತಪ್ಪದೇ ನೋಡಬೇಕು. ಮೊದಲನೆಯದಾಗಿ KGF ಚಾಪ್ಟರ್ 2, ರಾಕಿ ಭಾಯ್ ಮತ್ತೆ ಕಂಗೊಳಿಸಿದ ಆಕ್ಷನ್ ಮಹಾಕಾವ್ಯ. ಅಧೀರಾ, ಇನಾಯತ್ ಖಲೀಲ್, ರಮಿಕಾ ಸೇನ್ ಸೇರಿದಂತೆ ಶಕ್ತಿಶಾಲಿ ಪಾತ್ರಗಳು ಸೇರಿ ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಸದ್ದು ಮಾಡಿದರು. IMDb 8.3 ರೇಟಿಂಗ್ ಮತ್ತು 1200 ಕೋಟಿ ಗಳಿಕೆ. ಟಾರ್ಗೆಟ್: ರಾಕಿ ಭಾಯ್ ರೂಲ್ಸ್ ದ ಬಾಕ್ಸ್ ಆಫೀಸ್. ಎರಡನೆಯದು ಕಾಂತಾರ, ಜಾನಪದ ಮತ್ತು ಆಧುನಿಕ ಕಥೆಯ ಅದ್ಭುತ ಸಂಯೋಜನೆ. ಶಿವ ಮತ್ತು ದೇವದೈವದ ಕಥೆಯ ಮೂಲಕ ರಿಷಬ್ ಶೆಟ್ಟಿ ಕನ್ನಡಿಗರ ಮನದಲ್ಲಿ ದೇವರಾಗಿದ್ದಾರೆ. 400 ಕೋಟಿ ಕಲೆಕ್ಷನ್ ಮತ್ತು ದೈವದ ನಂಬಿಕೆಯ ಅದ್ಭುತ ಪ್ರದರ್ಶನ. ಫೈರ್, ದೈವ ಈಸ್ ವಾಚಿಂಗ್. ಮೂರನೆಯದು ವಿಕ್ರಾಂತ್ರೋಣ, ಕಿಚ್ಚ ಸುದೀಪ್ ಅಭಿನಯದ ಮಿಸ್ಟರಿ ಥ್ರಿಲ್ಲರ್. ಕತ್ತಲೆಯ ಹಳ್ಳಿಯ ಕೊಲೆಗಳ ಹಿಂದೆ ಏನಿದೆ ಎಂಬ ಕುತೂಹಲವನ್ನು ಸೃಷ್ಟಿಸುವ ಕಥೆ. IMDb 7/10 ಮತ್ತು 158 ಕೋಟಿ ಕಲೆಕ್ಷನ್. ಸ್ಕಲ್ ಮೋಡ್, ಆಕ್ಟಿವೇಟೆಡ್. ನಾಲ್ಕನೆಯದು ಜೇಮ್ಸ್, ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ. ಅವರ ಆಕ್ಷನ್, ಇಮೋಷನ್ ಮತ್ತು ದೇಶಭಕ್ತಿಯ ಪರಿಪೂರ್ಣ ಸಂಯೋಜನೆ. ಈ ಚಿತ್ರ 151 ಕೋಟಿ ಗಳಿಸಿತು. ಸ್ಟಾರ್, ಅಪ್ಪು ಲಿವ್ಸ್ ಫಾರೆವರ್. ಐದನೆಯದು 777 ಚಾರ್ಲಿ, ಒಬ್ಬ ಮನುಷ್ಯ ಮತ್ತು ನಾಯಿಯ ಸ್ನೇಹದ ಮೂಲಕ ಜೀವನ ಬದಲಾಯಿಸುವ ಹೃದಯಸ್ಪರ್ಶಿ ಕಥೆ. IMDb 8.8 ರೇಟಿಂಗ್ ಮತ್ತು 105 ಕೋಟಿ ಗಳಿಕೆ. ಹಾರ್ಟ್, ಒನ್ ಮ್ಯಾನ್, ಒನ್ ಡಾಗ್, ಒನ್ ಸೋಲ್ ಕನೆಕ್ಷನ್. ಆರನೆಯದು ಗಾಳಿಪಟ 2, ಮೂವರು ಸ್ನೇಹಿತರು ಮತ್ತೆ ಒಂದಾಗುವ ಪ್ರಣಯ ಹಾಸ್ಯಚಿತ್ರ. IMDb 6.1 ಮತ್ತು 40 ಕೋಟಿ ಗಳಿಕೆ. ಬಲೂನ್, ಫ್ರೆಂಡ್ಶಿಪ್ ನೆವರ್ ಗೆಟ್ಸ್ ಓಲ್ಡ್. ಏಳನೆಯದು ಗಂಧದ ಗುಡಿ, ಅಪ್ಪು ಅವರ ನೈಸರ್ಗಿಕ ಪ್ರೇರಣೆಯ ಪ್ರಯಾಣ. ವನ್ಯಜೀವಿ ಪ್ರೇಮ ಮತ್ತು ಜೀವನದ ನಿಜವಾದ ಸೌಂದರ್ಯವನ್ನು ತೋರಿಸುವ ಚಿತ್ರ. IMDb 8.9 ಮತ್ತು 29 ಕೋಟಿ ಗಳಿಕೆ. ವರ್ಲ್ಡ್, ಅ ಜರ್ನಿ ಇಂಟು ನೇಚರ್ ವಿತ್ ಅಪ್ಪು. ಎಂಟನೆಯದು ಲವ್ ಮಾಕ್ಟೈಲ್ 2, ಆದಿಯ ಪ್ರೇಮಕಥೆಯ ಮುಂದುವರಿಕೆ. ನಿಧಿಯ ಮರಣದ ನಂತರ ಆದಿಯ ಜೀವನ ಹೇಗೆ ಬದಲಾಗುತ್ತದೆ ಎಂಬ ಭಾವನಾತ್ಮಕ ಕಥೆ. IMDb 7.5 ಮತ್ತು 21 ಕೋಟಿ ಗಳಿಕೆ. ಹಾರ್ಟ್, ಲವ್, ಲಾಸ್ ಆ್ಯಂಡ್ ಹೋಪ್. ಒಂಬತ್ತನೆಯದು ಅದೃಶ್ಯ ಶಾಲಿ, ವಿಚ್ಛೇದನದ ಅಂಚಿನಲ್ಲಿರುವ ದಂಪತಿ ತಮ್ಮ ಜೀವನದ ಅರ್ಥ ಹುಡುಕುವ ದೈವದ ಕಥೆ. IMDb 7.3 ಮತ್ತು 7.87 ಕೋಟಿ ಗಳಿಕೆ. ಪ್ರೇಯರ್ಸ್, ವೆನ್ ಗಾಡ್ ಗಿವ್ಸ್ ಯು ಅ ಸೆಕೆಂಡ್ ಚಾನ್ಸ್. ಹತ್ತನೆಯದು ಗುರು ಶಿಷ್ಯರು, ಒಬ್ಬ PT ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸ್ನೇಹ ಮತ್ತು ಜೀವನ ಪಾಠಗಳ ಕಥೆ. IMDb 7.9 ಮತ್ತು 7.8 ಕೋಟಿ ಗಳಿಕೆ. ಮೆಡಲ್, ಲೇ, ಲರ್ನ್ ಆ್ಯಂಡ್ ಇನ್ಸ್ಪೈರ್. ಸಂಕ್ಷಿಪ್ತವಾಗಿ, ಈ ಎಲ್ಲ ಸಿನಿಮಾಗಳು ಕನ್ನಡ ಚಿತ್ರರಂಗದ ಹೆಮ್ಮೆಯಾಗಿದೆ. ಹೃದಯಸ್ಪರ್ಶಿ ಕಥೆಗಳು, ಶ್ರೇಷ್ಠ ಅಭಿನಯ ಮತ್ತು ಅದ್ಭುತ ನಿರ್ದೇಶನದೊಂದಿಗೆ ಕನ್ನಡ ಸಿನಿಮಾ ಈಗ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಕ್ಯಾಪ್ಚರ್ ಐಕ್. ನೀವು ಈ ಸಿನಿಮಾಗಳನ್ನು ನೋಡಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಸಿನಿಮಾಗೆ ಬೆಂಬಲ ಕೊಡಿ. ಹಾರ್ಟ್